ಹರೇ ಶ್ರೀನಿವಾಸ. ಹರಿ ಓಂ. ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, ಕನ್ಸಂದ್ರದಲ್ಲಿ ನಮ್ಮ ಮಾವದ ಒಂದು ಹೊಸ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿ. ಆ ಗೃಹ ಪ್ರವೇಶಕ್ಕೆ ಹೋದ ನಂತರ ಅವರು ತೋಟದಲ್ಲೇ ಒಂದು ಮನೇನ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿ. ಮತ್ತು ಅವ್ರ ತೋಟದಲ್ಲಿ ಎಷ್ಟು ಜಾತಿ ಹಣ್ಣಿನ ಗಿಡ ಮತ್ತು ಒಂದು ಔಷಧಿ ಗಿಡಗಳು ಹಾಕಿದ್ದಾರೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ. ಅಷ್ಟು ಒಂದು ಥರ ಗಿಡಗಳ್ನ ಅವರು ಲಾಲ್ಬಾಗಿಂದ ತೊಗೊಂಡೋಗಿ ಹಾಕಿ ಬೆಂಗಳೂರಿಂದ ಓಡಾಡಿಕೊಂಡು ಒಂದು 4-5 ವರ್ಷ ಬೆಂಗಳೂರಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಅವರು ಡೈಲಿ ಒಂದು ತೋಟ ಗಿಡಗಳನ್ನ ಬೆಳೆಸಿದ್ದಾರೆ. ಆನಂತರ ಈಗ ಹೊಸ್ದಾಗಿ ಒಂದು ಮನೆ ಕಟ್ಕೊಂಡು ಗೃಹ ಪ್ರವೇಶ ಮಾಡಿ ಎಲ್ಲರೂ ಕರೆದಿದ್ರು. ನಾವು 3 ದಿವಸ ಅವ್ರ ಮನೆ ಟೆಂಟ್ ಹಾಕ್ದ್ವಿ. ಅಷ್ಟು ಚೆನ್ನಾಗಿದೆ ಆ ತೋಟ. ಅಷ್ಟು ಥರದ ಹಣ್ಣುಗಳು ಹಾಕಿದ್ದಾರೆ. ಇನ್ನೂ ಒಂದು 100 ಥರದ ಹಣ್ಣುಗಳ್ನ ನಾನು ತೊಗೊಂಬಂದು ಹಾಕ್ಬೇಕು ಕಣೋ ಅಂತಲೂ ಸಹ ಹೇಳಿದ್ರು. ತುಂಬಾ ಒಂದು ಖುಷಿಯಾಗುತ್ತೆ. ಅವ್ರು ಇರೋ ಒಂದು ಕೆಲಸನ ಬಿಟ್ಬಿಟ್ಟು ವ್ಯವಸಾಯನೇ ಜೀವನ, ನಾನು ವ್ಯವಸಾಯದಲ್ಲೇ ಬಾಳಿ ಬದುಕಿ ತೋರಿಸ್ತೀನಿ ಅಂತ ಒಂದು ಅಟಾಚಲ ತೊಗೊಂಡು ಅವರು ಊರಿಗೆ ಹೋಗಿ ನೋಡಿ ಇಷ್ಟೆಲ್ಲ ಒಂದು ತೋಟ, ಮನೆ, ಗಿಡ ಎಲ್ಲ ಮಾಡಿದ್ದಾರೆ. ನಮಗೆಲ್ಲ ತುಂಬ ಖುಷಿ ಆಯಿತು. ಏಲಕ್ಕಿ, ಕಾಫಿ ಗಿಡ 300-400 ಕಾಫಿ ಗಿಡಗಳು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಇಂಥದ್ದಿಲ್ಲ ಅವ್ರ ತೋಟದಲ್ಲಿ ಅನ್ನಂಗಿಲ್ಲ. ಪ್ರತಿಯೊಂದು ಅವ್ರ ತೋಟದಲ್ಲಿದೆ. ನಾನೆಲ್ಲನೂ ವಿಡಿಯೋ ಮಾಡಿದ್ದೀನಿ, ನೋಡೋಣ ಸ್ನೇಹಿತರೆ. ಕಾಯಿ ಅಣ್ಕಂಡ ಕಂಡುಬಿಡ್ತು ಕಣೆ ಅಲ್ಲಿಂದ. ಸೀಬೆ ಹಣ್ಣು ಇದು ನೋಡಿ, ಎಲೆ ಇಷ್ಟಿಷ್ಟಪ್ಪ ಎಲೆ ಬಿಟ್ಟದ್ದು ನೋಡಿ ಶೋಭಾ, ವೈಟ್ ಎಲೆ ಹಾಕೊಡ್ತಾರ ಇದನ್ನ ಆಂಟಿ. ನೋಡಿ ಸ್ನೇಹಿತರೆ, ಎಲೆ ಅಂಬು ನೋಡಿ ಗಾಳಿಗೆ ಕಲ್ಸ್ಕೊಂಡು ಬಿದ್ದೋಗ್ಬಿಟ್ಟಿದೆ ನೋಡಿ ಎಷ್ಟಿದೆ. ವಯಸ್ಸಾಗಿತ್ತೇನೋ ಗಿಡಕ್ಕಿದು ನೋಡು, ಬೇರು ತಿನ್ಕೊಂಬಿಟ್ಟಿದೆ ಇದು. ಅಯ್ಯೋ ನೋಡಿ ಸ್ನೇಹಿತರೆ, ಎಷ್ಟಪ್ಪ ಮೆಣಸಿನ ಗಿಡ ಬೇರೆ ಆಗ್ಬಿಟ್ಟದ ನೋಡಿ. ವೆಯ್ಟು ತಡಿಯೋಕ್ಕೂ ಆಗಿಲ್ಲ, ಮತ್ತು ಹಳೆ ಮರ ಆಗಿತ್ತಲ್ಲ ಇದಾಗಿದೆ. ಏನು ಗಿಡ? ಮೆಣಸೆ ಚೆನ್ನಾಗಿ ಹೋಗೈತೆ ನೋಡಿ ಸ್ನೇಹಿತರೆ, ಎಷ್ಟು ಎತ್ತರ ಗಗನಕ್ಕೆ ಹೋಗ್ಬಿಟ್ಟದೆ. ಓಹೋ, ನಮ್ಮ ಮಾವನ ಮಗನ ಹೆಸರು ಗಗನನೇ, ಅದಕ್ಕೆ ಗಗನ ಥರ ಬೆಳೆಸ್ಬಿಟ್ಟವನತ್ತಾಗೆಲ್ಲ ನೋಡ್ದ. ಅವನು ಕಾಫಿ ಬೀಜ ಒಣಗಿರೋದು, ಹೌದಾ? ನೋಡಿ ಕಾಫಿ ಇದು ಒಣಗಿರೋದು. ಹೋಯ್ತಾನ ಒಂದು 5 ನಿಮಿಷ ಅಲ್ಲೇ ಬಿಡು ಮನೆ ಸಿತ್ತಿಕ್ಲು ಅಜ್ಜಿ ಜೊತೆ. ನೋಡಿ ಈ ಮರ ಕೇಳಿದ್ ನಾನು, ಏನು ಮರ ಅಂತ. ಹೆಂಗೆ ಇಳಿತೀಯ ಲಕ್ಷ್ಮಿ ನೀನು? ಇಳಿಯಕ್ಕಾಗಲ್ಲ ಕಣೆ ಅಮ್ಮ. ಹಾಂ ಬಂದೇರು. ಅಂಜೂರನಾ? ಅಲ್ಲ ಅಂಜೂರ ಖರ್ಜೂರ ಅಲ್ಲ, ಇದು ಏನೋ ಈ ಹಣ್ಣು ತಿನ್ಬಿಟ್ಟು ನೀನು ನಿಂಬೆ ಹಣ್ಣು ತಿನ್ನು. ಹುಳಿ ಇರೋದು ಏನೇ ತಿನ್ನು ನೀನು, ಹೌದಾ? ಹೆಸರು ಬಂದು ಅದೇನೋ ಅಂತಾರೆ ಇದಕ್ಕೆ. ಹುಳಿ ತಿಂದ್ಬಿಟ್ಟು ತಿನ್ಬೇಕಾ? ಫಸ್ಟ್ ಹಣ್ಣು ತಿನ್ಬಿಡು, ತಿಂದ್ಬಿಟ್ಟು ಬಾಯಿ ಅದಕ್ಕೆ ಚೆಕ್ ಮಾಡಕ್ ನಡಿ. ನಿಂಬೆಹಣ್ಣು ಐತೆ ಅಲ್ಲಿ ಮನೇಲಿ ತಿನ್ಬೇಕು. ನೋಡೋಣ. ಆ ನಿಂಬೆಹಣ್ಣು ತಿಂದ್ರೆ ಆ ನಿಂಬೆಹಣ್ಣು ಕೂಡ ಸಿಹಿ ಇರ್ತದೆ. ಹೌದಾ? ಆಮೇಲೆ ನೀನು ಬರೀ ಜ್ಯೂಸ್ಗೆ ನಾವು ಸಕ್ಕರೆನೇ ಹಾಕೋದ್ ಬಿಡ, ಬರೀ ನಿಂಬೆಹಣ್ಣು ಹಾಕ್ಬಿಟ್ಟು ಕುಡಿದ್ರೆ ಸಕ್ಕರೆ ಹಾಕಿ ಕುಡಿತೀವಲ್ಲ ಜ್ಯೂಸು, ಆ ತರ ಇರ್ತದೆ. ಯಾವ್ದೋ ಒಳ್ಳೆ ಜಾತಿ ಹೆಂಗಿದೆ, ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಎಣ್ಣೆ ಆಗಿಲ್ಲ ಇದು. ಇದೇನ ಅಂಜೂರ? ಅಂಜೂರ ರೈಟ್ ಇದೆ ಒಟ್ಟಲ್ಲಿ, ಕಾಯಿ ಬಿಟ್ಟಿದೆಯಲ್ಲ. ಕಾಯಿ ಬಿಟ್ಟೈತೆ. ಎಸ್, ಅಂಜೂರನೇ. ಇದಕ್ಕೆಲ್ಲ ಹಿಂಗೆ ಬಿಡೋದು, ಬುಡದಲ್ಲೇ ಕಾಯಿ. ಎಲೆಲಲ್ಲ, ಎಲೆಲಲ್ಲ. ಹತ್ತಿ ಹಣ್ಣು ಅಂತಿದ್ವಲ್ಲ ನಾವು, ಅದೇ ಜಾತಿಲಿ ಅಂಜೂರ. ಇದು ಬೇರೆ ಹೆಸರು ಇದಕ್ಕೆ. ಓ, ಅಂಜೂರ ಹಣ್ಣು ನೋಡಿ ಮರದಲ್ಲಿ ಬಿಟ್ಟದು ಎಲೆ ಕೊಂಬೆ. ಇದು ಅಂಜೂರ ಬಿಡೋದೇ ಈ ರೀತಿನೇ ಅಂತೆ. ಹೌದಾ? ಎಂಬೆ ಕೊಂಬೆಲ್ ಬಿಡಲ್ಲ ಅಂತೆ. ಇದೆ ಅಲ್ವಾ ವಾಟರ್ ಆಪಲ್ಲು? ನಾವು ಅವೆಲ್ಲ ಆ ತಡೆ ಓದೋ ಗೊತ್ತೇ ಆಗಲಿಲ್ಲ, ಹಂಗೆ ಹೊಟ್ಟೋದು ನೋಡಿ ಸ್ನೇಹಿತರೆ. ವಾಟರ್ ಆಪಲ್
ಈ ಮಗನೇ ತಿನ್ನಕ್ಕಾಗಲ್ಲ ಹಣ್ಣಿಲ್ಲ ನೋಡಿ ಇನ್ನು ಸ್ನೇಹಿತರೆ 15 ದಿನ ಬಿಟ್ಟು ಬನ್ರಿ ಇಲ್ಲಿ. ಎಷ್ಟು ಚೆನ್ನಾಗಿದೆ. ಏ ಸರಸ್ವತಿ ಹಾ 15 ದಿನ 20 ದಿನ ಬಿಟ್ಟು ಈ ಕಡೆಗೆ ಬಾ ಹಣ್ಣು ಸಿಗ್ತಾವೆ ಇವು ಚೆನ್ನಾಗಿ. ಫೋನ್ ಮಾಡ್ಕೊಂಬತ್ತೀನಿ ಬಿಡು, ಫೋನ್ ಮಾಡ್ಕೊಂಡು ಬಾ. ಇರ್ತೀರಲ್ಲ ಅವಾಗ. ಇದು ಅದು ಮಿರಾಕಲ್ 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 ಅಂತನಾ? ಇದು ತಿಂದ್ಬಿಟ್ಟು ಹ್ಮ್ ಹುಳಿ ಏನು ತಿಂದ್ರು, ಇವಾಗ ನಿಂಬೆಹಣ್ಣು ತಿಂದ್ರು ನಿಂಗೆ ಸ್ವೀಟ್ ಆಗಿರ್ತದೆ. ಶುಗರ್ಗೆ ಒಳ್ಳೇದಂತ. ಏನು ಅದೇ ಹಸು ಶುಗರೇ ಬಳಸಂಗಿಲ್ಲ ಅದು ತಿಂದಾಗ. ಸಕ್ಕರೆನೇ ಹಾಕಂಗಿಲ್ಲ ಅಂತ. ಅಷ್ಟೇ ಅದೇ ಹಂಗೆ. ಎಷ್ಟು ವರ್ಷ ಸೊಸಿ ಇದು? ಒಂದೇ 3 ವರ್ಷದ್ದೇನು. ಅದು ತಿಂದ್ಬಿಟ್ಬೇಕು. ಈಗ ನಿಂಬೆಹಣ್ಣು ತಿನ್ನು. ಹಾ ಅದಕ್ಕೆ ನೀನ್ ಕೊಡ್ತೀನಿ ನಡಿ, ಎಲ್ ತಂದೆ ಇದನ್ನ? ಅಲ್ಲಿ ಕೊಡ್ತೀನಿ ನಡಿ, ನೀನ್ ನಿಂಬೆಹಣ್ಣು ಬೇಕಾದ್ರೆ ಚೆಕ್ ಮಾಡು. ಲಾಲ್ ಬಗ್ದು ತಂದಾಕಿರೋ ಕಣವ ಇವೆಲ್ಲ ಸೊಸಿನ. ಎಲ್ಲ ಲಾಲ್ಬಾಗ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಎಲ್ಲ, ಸೂಪರ್ ಆಗಿದೆ. ಹೋಯ್ತಾನ ಒಂದು 5 ನಿಮಿಷ ಅಲ್ಲೇ ಬಿಡು ಮನೆ ಸಿತ್ತಿಕ್ಲು ಅಜ್ಜಿ ಜೊತೆ. ಬಂದ್ಬಿಟ್ಟೆ ಬಿಡು ನಡಿ. ನೋಡಿ ಈ ಮರ ಕೇಳಿದ್ ನಾನು ಏನು ಮರ ಅಂತ. ಅದೇನೋ ಅದೇನೋ ಗೊತ್ತಿಲ್ಲ, ಇನ್ನೂ ಅಂದ್ಬಿಟ್ಟಿಲ್ಲ ಗೊತ್ತಿಲ್ಲ. ಹೆಂಗೆ ಇಳಿತೀಯ ಲಕ್ಷ್ಮಿ ನೀನು? ಇಳಿಯಕ್ಕಾಗಲ್ಲ ಕಣೆ ಅಮ್ಮ. ಬಿಡು ಬಿಡು ಬಿಡು. ಹಾಂ ಬಂದೇರು. ಹ್ಞೂ ಏನೋ ಇದು ಹೇಳಕ್ಕಿಲ್ಲ. ಅಂಜೂರನಾ? ಅಲ್ಲ ಅಲ್ಲ ಅಂಜೂರ ಖರ್ಜೂರ ಅಲ್ಲ, ಇದು ಏನೋ. ಹ್ಞೂ ಈ ಹಣ್ಣು ತಿನ್ಬಿಟ್ಟು ನೀನು ನಿಂಬೆ ಹಣ್ಣು ತಿನ್ನು. ಹ್ಞೂ ಹುಳಿ ಇರೋದು ಏನೇ ತಿನ್ನು ನೀನು, ಸ್ವೀಟ್ ಆಗಿರ್ತದೆ. ಹೌದಾ? ಹೆಸರು ಬಂದು ಅದೇನೋ ಅಂತಾರೆ ಇದಕ್ಕೆ. ಹುಳಿ ತಿಂದ್ಬಿಟ್ಟು ಇದು ತಿನ್ಬೇಕಾ? ಫಸ್ಟ್ ಹಣ್ಣು ತಿನ್ಬಿಡು, ತಿಂದ್ಬಿಟ್ಟು ಬಾಯಿ ಅದಕ್ಕೆ ಚೆಕ್ ಮಾಡಕ್ ನಡಿ. ನಿಂಬೆಹಣ್ಣು ಐತೆ ಅಲ್ಲಿ ಮನೇಲಿ ತಿನ್ಬೇಕು. ನೋಡೋಣ ನೋಡೋಣ. ಹ್ಞೂ ಆ ನಿಂಬೆಹಣ್ಣು ತಿಂದ್ರೆ ಆ ನಿಂಬೆಹಣ್ಣು ಕೂಡ ಸಿಹಿ ಇರ್ತದೆ. ಹೌದಾ? ಆಮೇಲೆ ನೀನು ಬರೀ ಜ್ಯೂಸ್ಗೆ ನಾವು ಸಕ್ಕರೆನೇ ಹಾಕೋದ್ ಬೇಡ, ಬರೀ ನಿಂಬೆಹಣ್ಣು ಹಾಕ್ಬಿಟ್ಟು ಕುಡಿದ್ರೆ ಹ್ಞೂ ಸಕ್ಕರೆ ಹಾಕಿ ಕುಡಿತೀವಲ್ಲ ಜ್ಯೂಸು, ಆ ತರ ಇರ್ತದೆ. ಯಾವುದೋ ಒಳ್ಳೆ ಜಾತಿ ಹೆಂಗಿದೆ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಹ್ಞೂ ಹುಳಿ ಹಣ್ಣು ಇದ್ದಾಗೆ ಇಸಿಟೇ ಬಿಡ್ತದೆ. ಎಣ್ಣೆ ಆಗಿಲ್ಲ ಇದು. ಇದೇನ ಅಂಜೂರ? ಅಂಜೂರ ಇದು. ಅಂಜೂರ ರೈಟ್ ಇದೆ ಒಟ್ಟಲ್ಲಿ, ಹ್ಮ್ ಕಾಯಿ ಬಿಟ್ಟಿದೆಯಲ್ಲ. ಕಾಯಿ ಬಿಟ್ಟೈತೆ. ಎಸ್ ಅಂಜೂರನೇ. ಇದಕ್ಕೆಲ್ಲ ಹಿಂಗೆ ಬಿಡೋದು, ಬಿಡದಲೇ ಕಾಯಿ. ಓ ಎಲೆಲಲ್ಲ. ಎಲೆಲಲ್ಲ. ಹತ್ತಿ ಹಣ್ಣು ಅಂತಿದ್ವಲ್ಲ ನಾವು, ಅದೇ ಜಾತಿಲಿ ಅಂಜೂರ ಇದು. ಇದು ಬೇರೆ ಹೆಸರು ಇದಕ್ಕೆ. ಓ ಅಂಜೂರ ಹಣ್ಣು ನೋಡಿ ಮರದಲ್ಲಿ ಬಿಟ್ಟದು, ಎಲೆ ಹಿಂಗೆ ಕೊಂಬೆಲ್ ಅಂತ ಇದು ಬಿಟ್ಟಿಲ್ಲ. ಅಂಜೂರ ಬಿಡೋದೇ ಈ ರೀತಿನೇ ಅಂತೆ. ಹೌದಾ? ಎಂಬೆ ಕೊಂಬೆಲ್ ಬಿಡಲ್ಲ. ಕೊಂಬೆ ಬಿಡಲ್ಲ ಅಂತೆ. ಇದೆ ಅಲ್ವಾ ವಾಟರ್ ಆಪಲ್ಲು? ನಾವು ಅವೆಲ್ಲ ಆ ತಡೆ ಓದೋ ಗೊತ್ತೇ ಆಗಲಿಲ್ಲ, ಹಂಗೆ ಹೊಟ್ಟೋದು. ನೋಡಿ ಸ್ನೇಹಿತರೆ ವಾಟರ್ ಆಪಲ್. ಈ ಮಗನೇ ತಿನ್ನಕ್ಕಾಗಲ್ಲ ಹಣ್ಣಿಲ್ಲ. ನೋಡಿ ಇನ್ನು ಸ್ನೇಹಿತರೆ 15 ದಿನ ಬಿಟ್ಟು ಬನ್ರಿ ಇಲ್ಲಿ. ಎಷ್ಟು ಚೆನ್ನಾಗಿದೆ. ಏ ಸರಸ್ವತಿ ಹಾಂ 15 ದಿನ 20 ದಿನ ಬಿಟ್ಟು ಈ ಕಡೆಗೆ ಬಾ ಹಣ್ಣು ಸಿಗ್ತಾವೆ ಇವು ಚೆನ್ನಾಗಿ. ಫೋನ್ ಮಾಡ್ಕೊಂಬತ್ತೀನಿ ಬಿಡು, ಫೋನ್ ಮಾಡ್ಕೊಂಡು ಬಾ. ಇರ್ತೀರಲ್ಲ ಅವಾಗ. ಇದು ಅದು ಮಿರಾಕಲ್ ಮಿರಾಕಲ್. ಮಿರಾಕಲ್ ಅಂತನಾ? ಇದು ತಿಂದ್ಬಿಟ್ಟು ಹ್ಞೂ ಹುಳಿ ಏನು ತಿಂದ್ರು, ಇವಾಗ ನಿಂಬೆಹಣ್ಣು ತಿಂದ್ರು ನಿಂಗೆ ಸ್ವೀಟ್ ಆಗಿರ್ತದೆ. ಶುಗರ್ಗೆ ಒಳ್ಳೇದಂತ. ಏನು ಅದೇ ಹಸು ಶುಗರೇ ಬಳಸಂಗಿಲ್ಲ ಅದು ತಿಂದಾಗ. ಸಕ್ಕರೆನೇ ಹಾಕಂಗಿಲ್ಲ ಅಂತ. ಅಷ್ಟೇ ಅದೇ ಹಂಗೆ. ಎಷ್ಟು ವರ್ಷ ಸೊಸಿ ಇದು? ಒಂದೇ 3 ವರ್ಷದ್ದೇನು. ಅದು ತಿಂದ್ಬಿಟ್ಬೇಕು. ಈಗ ನಿಂಬೆಹಣ್ಣು ತಿನ್ನು. ಹಾಂ ಅದಕ್ಕೆ ನೀನ್ ಕೊಡ್ತೀನಿ ನಡಿ, ಎಲ್ ತಂದೆ ಇದನ್ನ? ಅಲ್ಲಿ ಕೊಡ್ತೀನಿ ನಡಿ, ನೀನ್ ನಿಂಬೆಹಣ್ಣು ಬೇಕಾದ್ರೆ ಚೆಕ್ ಮಾಡು. ಲಾಲ್ ಬಗ್ದು ತಂದಾಕಿರೋ ಕಣವ ಇವೆಲ್ಲ ಸೊಸಿನ. ಎಲ್ಲ ಲಾಲ್ಬಾಗ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಎಲ್ಲ, ಸೂಪರ್ ಆಗಿದೆ. ಕಡಿಮೆಗೆ ಇದ್ರೆ ಹೆಂಗ್ 10 ಕೊಡ್ತೀರಾ? ರೂಪಾಯಿಗೆ ಒಂದು 7-8 ಹಣ್ಣು ಕೊಡ್ತೀನಿ. ಇಂಥವ 10 ಕೊಡ್ತೀನಿ. 10 ಕೊಡ್ತೀನಿ. ಸಣ್ಣ ಇದ್ರೆ, ದಪ್ಪ ಇದ್ರೆ ಒಂದು 7-8 ಕೊಡ್ತೀನಿ. ನಾನು ಇಷ್ಟೊಂದು ಮೈ ತುಂಬ ಕಾಯಿ ಬಿಡುತ್ತೆ ಅಂತ ಗೊತ್ತಿಲ್ಲ. ಇದು ಚೆನ್ನಾಗಿ. ಅಯ್ಯೋ ಮರ ಮುರಿದೋಗ್ಬಿಡ್ತಾವೆ ಇದು. ಹೌದಾ? ನೋಡಿ ಇದು ಎಷ್ಟು ಚೆನ್ನಾಗಿ ಬಿಟ್ಟೈತಿ ಇಲ್ಲಿ, ಸೂಪರ್ ಆಗಿದೆ. ಅವೆಲ್ಲ ಓದ್ವಿ ಲಾಸೆ ಹಾಕ್ಸ್ಕೊ. ಹಾಕವಂತೆ ಹಾಕಿದ್ಯಾ ಮತ್ತೆ ಬಿಟ್ಟು ಬಿಡು. ಹಾಕೋನಂತ ಅಭಿ ಹಾಕಿರ್ಬೇಕು ಅನ್ಸುತ್ತೆ. ಗೋಡಂಬಿ ತೋರಿಸ್ತೀನಿ ಬಾ. ಬಂದೆ. ಅದು ಹುಳಿ ಆಮೇಲೆ ಹುಳಿ ಹಣ್ಣು ಹಾಕಿದ್ಯಲ್ಲ ನೀನೊಂದು, ಹ್ಞೂ ಸಾಕು ಯಾವುದು? ಅವಲೇ ಹೆಸರು ಗೊತ್ತಾಗ್ಲಿಲ್ಲ, ಹೇಳಿ ಅಂತಿದ್ದೆ ನಾನು. ಸಾಕ್ಬೋದು. ಬೆಟ್ಟಿನಲ್ಲಿ ಇನ್ನೂ ಬಿಟ್ಟಿಲ್ಲ, ಅದೇನು ಅದು 5 ವರ್ಷದ ಗಿಡ. ಓ ಹಣ್ಣು ಬಿಟ್ಟದೆ, ಹೂವು ಬಿಟ್ಟದೆ ಈಗ. ಅರ್ಷಿತಾರ ಮನೆ ಐತೆ ಅದನ್ನು. ನಾನೇ ಕಸಿ ಮಾಡಿ ಹಾಕ್ತಾ ಇದ್ರಿ ಈ ಗಿಡದಿಂದ. ಹೆಂಗೆ?
ಗೂಟಿ ಕಸಿ ಇಲ್ಲಿ ಸಿಪ್ಪೆ ತೆಗಿಬೇಕು. ಹಾಂ ಅದಕ್ಕೆ ಮಣ್ಣನ್ನು ಗೊಬ್ಬರ ಹಾಕಿ ಕವರಲ್ಲಿ ಭದ್ರ ಕಟ್ಬಿಟ್ರೆ ಅಲ್ಲೇ ಬೇರ್ ಬಿಟ್ಕೊಂಡ್ಬಿಟ್ಟಿತ್ತಾ? ಕಟ್ಟಿ ಒಂದ್ ಸ್ವಲ್ಪ ದಿವಸ ಪಾಟ್ಗೆ ಹಾಕಿ ಈ ತರ ರೆಡಿ ಮಾಡು ಗಿಡನ ಮಾರ್ಬೋದು ನರ್ಸರಿ ತರ ಇಲ್ಲಿ ಅಲ್ಲೆಲ್ಲಾರ ಅಯ್ಯೋ ಎಲ್ಲಿ ಮಾಡೋಣಮ್ಮ. ಮನೆ ಕಟ್ಟಿದ್ದೀರಾ ಈಗ ತೋಟದಲ್ಲಿ? ಕ್ಲೀನ್ ಮಾಡೋದೇ ಆಯ್ತದೆ. ಗಿಡ ಮಾಡು ಈ ತರ ಇದನ್ ಮಾಡೋದು. ಆದ್ರೂ ಚಿಕ್ಕಸ್ವಾಮಿ ಮಾಡೈತಲ್ಲ ಬಿಡು, ಗ್ರೇಟು. ಕಸಿ ಮಾಡಿ ಅದ್ರಲ್ಲೂ ಹಣ್ಣು ಬಿಟ್ಟು ಬಿಟ್ಟವಲ್ಲ ಆಲೆ. ಕಸಿ ಮಾಡಿರೋ ಗಿಡದಲ್ಲಿ ಬಿಡ್ತಾರೆ. ನಾನೊಂದು ಇದು ಮಿರಾಕಲ್ಲ ಯಾವುದೋ ಹೇಳ್ದಲ್ಲ, ಮಿರಾಕಲ್ಲ ಈ ವರ್ಷ ಬಿಡ್ತದೆ ನೋಡಿ ಸ್ನೇಹಿತರೆ. ಗೋಡಂಬಿ ಹೆಂಗ್ ಮಾಡಿದೆ ಗೋಡಂಬಿ ಲಾಸ್ಟ್ ಟೈಮು? ಹುರಿದ್ಬಿಟ್ಟು ಹಾಂ ಹುರಿದ್ಬಿಟ್ಟು ಬೆಳೆಸ್ಕೊಬೇಕು. ಕಲ್ಲಲ್ಲಿ ಹೊಡೆದು ಹಾಕೊಂಡು ಹುರ್ಕೋಬೇಕು ಮನೆಯೊಳಗೆಲ್ಲ. ಆಚೆ ಉರಿಬೇಕು, ಎಗ್ರು ಬಿಡ್ತವೆ ಮನೆಯೊಳಗೆ. ಸೌದೆ ಒಲೆಲ್ಲ ಆಮೇಲೆ ಒಂದೊಂದು ಬಿಡ್ತವೆ. ನಾನು ನೀವು ಹೇಳಿದ್ಮೇಲೆ ನಾನು ಹಾಕಿದ್ರದು. ಪರವಾಗಿಲ್ಲ ಬಿಡು, ಬಿಡ್ತಾದೆ. ಮೂಸಂಬಿನೂ ಬಿಡ್ತು ನಮ್ಮ ತೋಟದಲ್ಲಿ, ಜಾಸ್ತಿ ಬಿಟ್ಟಿಲ್ಲ, ಒಂದು 4-5 ಬಿಟ್ಟವೆ. ನಂದು ಮರ ಮುರಿದೋಗ್ಬಿಡೋದು, ಅದು ಏನಾಯ್ತು ಒಣಗಾಯ್ತು. ಮೂಸಂಬಿನ ಕಿತ್ಲೇನ್ ಏನಾಯ್ತು ಗೊತ್ತಾ? ಔಷಧಿ ಹೊಡೆದ್ವಲ್ಲ, ಅದ್ರಲ್ಲಿ ಇನ್ನೊಂದು ಜಾತಿ ಬರ್ತದಂತಲ್ಲ ಹಿಂಗೆ, ಮಾವಿನಕಾಯಿ ಥರ. ಅದೇ ಇದು ಇದಾ? ಕ್ರಿಕೆಟ್ ಬಾಲ್. ಹಾಂ, ಕೈ ಕೊಡ್ತೀನಿ ಭಾಷ ಬಗ್ಗೆ ಮೇಲ್ಕೆ. ಈ ಸ್ವಲ್ಪ ದಪ್ಪ ಅವೇ ಕಣ್ಮಗ ಅಲ್ವಾ? ಅಲ್ಲಿ ಅಲ್ಲೊಂದದೇ ಎಷ್ಟು ದಪ್ಪ ಆಯ್ತು. ಓ ಸಕ್ಕ ದಪ್ಪನಾಗಿದೆ ಅದು. ಅವೆಲ್ಲ ಕೀಳೋದೇ ಇಲ್ವಾ ನೀವು? ಎಲ್ಲದಮ್ಮ ಅದಿನ್ನ ಬಲಿಬೇಕೇನೋ ಅನ್ಕೊಂಡೆ. ನೋಡಿ ಸ್ನೇಹಿತರೆ, ನಮ್ಮ ತಂಗಿ ತೋಟದ ಸಪೋಟೋ, ತಂಗಿ ತೋಟದ ಕಾಫಿ ಎಲ್ಲ ತೋರಿಸ್ದೆ. ಅಲ್ಲಿಂದ ಕಾಫಿನೇ ಜಾಸ್ತಿ ಹಾಕಿದ್ದೀರ ಅಲ್ವಾ? ಎಷ್ಟು ಸೊಸೆ ಹಾಕಿದ್ದೀರ? ಎಲ್ಲ ಜಾಸ್ತಿ ಅವಲ್ವಾ? ಗೋಡಂಬಿ ಗಿಡ ಮಾತ್ರ ಸೂಪರಾಗಿ ಆಗ್ಬಿಟ್ಟದೆ, ದೊಡ್ಡದಾಗಿದೆ. ಎಷ್ಟು ಕೆಜಿ ಆಗಿತ್ತು ಸರಿ? 1 ಕೆಜಿ, ಜಾಸ್ತಿ ಬಿಡ್ಲಿಲ್ಲ. ಹೋದ ವರ್ಷ ತೆಳ್ಳು ಬಿಟ್ಟಿತ್ತು. ಇದು 1 ಕೆಜಿ ರೆಡಿ ಆಗಿತ್ತು ಗೋಡಂಬಿ. ಮೂಸಂಬಿನಾ? ಇಲ್ಲ ಆಗೋದಿಲ್ಲ. ನಮ್ದೊಂದು 4-5 ಬಿಟ್ಟವು ಅಷ್ಟೇ. ಯಾಕೋ ಇನ್ನು ಈ ವರ್ಷ ಅಲ್ವಾ? ಹಾಂ, ಇನ್ನು ಯಾವ್ಯಾವ ಊಟಿ ಆಪಲ್ ಬಿಟ್ಟಿತ್ತಲ್ಲ ಒಂದ್ಸರಿ. ಹ್ಞೂ, ಬಾಳೆಗೊನೆನಾ? ಓ ಕಳೋ, ನೋಡಲೇ ಇಲ್ಲ. ನೋಡಿ ನನ್ನ ಮೊಮ್ಮಗ ತೋರಿಸ್ತಾನೆ ಬಾಳೆಗೊನೆ ವಿಡಿಯೋ ಮಾಡಿ ಅಂತ. ನೋಡಿ ಸ್ನೇಹಿತರೆ, 2 ಎಕರೆ ಭೂಮಿ ಇದು. ಹೌದಾ? ಯಾವುದು ಆಪಲ್ ಹಂಗಿದ್ರಿ ನೋಡಿದೆ. ಒಂದು ಪಕ್ಷಿಗಳು ಬಿಡಲ್ಲ ನಮ್ಗೆ ಹಣ್ಣು ತಿನ್ನಕ್ಕೆ. ಅದು ಸರಾಗಿರ ಹಣ್ಣು ಯಾವುದು ಇದೇನಾ? ಎಗ್ ಫ್ರೂಟಾ? ಇಟ್ಕೋ ಬಗ್ಗೆ ತಿನ್ನೋದೇನಾ? ತಿನ್ನೋದೇನೆ. ಇದಕ್ಕಿಂತ ಇನ್ನೊಂದು ಹಣ್ಣು ಸೂಪರು. ಆ ಹಣ್ಣು ಬಿಡೋದೇ ಇಲ್ಲ ನಮಗೆ ತಿನ್ನಕ್ಕೆ. ಪಕ್ಷಿಗಳ ಹಣ್ಣಾಗಿಲ್ಲ ಇನ್ನು, ತಗೊಂಡೋಗ ಹಣ್ಣು ಆಯ್ತದೆ. ಇದು ಕಿತ್ಕೋ, ಇದು ತಿನ್ಬೋದಾ? ಮಾಡ್ಕೋ, ಮೆತ್ತಗೆ ಆಯ್ತದೆ. ಮೊಟ್ಟೆ ಬಂಡಾರ ತಿಂದಂಗೆ ಇದು. ಹಾ, ಹಣ್ಣಿಗೆ ಬಂದದೆ ಒಂದು ಅಂದ್ರೆ ಪೌಷ್ಟಿಕಾಂಶ ಅಲ್ಲ. ಒಂದು ಮಡಿಕ ನೀನೆ ಅಲ್ಲಿ ತಗೊಂಡೋಯ್ತೀನಿ, ಅಲ್ಲಿ ಕೊಟ್ಟಿನಿ. ಏನಾಗಲ್ಲ ಕೊಡು. ಯಾವಾಗ ತಿನ್ಬೇಕು ಗೊತ್ತಾ ನೀವು? ಫುಲ್ ಮೆತ್ತಗಾಗೋವರೆಗೂ ಮಡಗ್ಬಿಡ್ರಿ. ಭಂಡಾರ ತರನೇ ಇರ್ತದ. ಸಿಪ್ಪೆ ಮಾತ್ರ ತೆಗಿ ಮೇಲಿರೋದು. ಏನ ಇದಲ್ಲ, ಈ ಸಿಪ್ಪೆ ತೆಗೆದ್ಬಿಟ್ಟು ತಿನ್ನು ಸಾಕು, ಚೆನ್ನಾಗಿರ್ತದೆ. ಅಭಿಗೆ ಹೇಳ್ಬಿಟ್ರೆ ಮಾಡೇ ಮಾಡ್ತಾನೆ, ಅವ್ನಿಗೆ ಅವೆಲ್ಲ ಇಷ್ಟ. ಏನಿಗೆ ಮರ ಇದು? ಎಗ್ ಮೊಟ್ಟೆ ಹಣ್ಣು. ಹೆಂಗೋ ನೀನೆಲ್ಲ ಹುಡುಕಿದ್ಯಲ್ಲ ಚಿಕ್ಕಸ್ವಾಮಿ. ಇನ್ನ ನಾನು ಅವಾಗವಾಗ ಬಂದು ನಿಮ್ಮ ತೋಟದಲ್ಲೆಲ್ಲ ಕಾಫಿ ಚೆಟ್ಟು ಹೊಡ್ಕೊಂಡು, ನಿಜ ಹೇಳ್ಬೇಕು ಅಂದರೆ ನೀನು ಹೇಳಿದ್ಮೇಲೆ ನಾನು ಎಲ್ಲ ಹಾಕ್ಸಿದ್ದು.
ಹ್ಞೂ ಯಾವುದು ಯಾವುದು ಇದು ರಾಂಬುಟನ್ ಅಂತ. ರಾಂಬೂಟನ್ನು. ನೋಡಿ ಈಗ ಎಲ್ಲ ಫ್ಲವರ್ ಆಗ್ತಾ ಇದೆ. ಇಲ್ಲಿ ಬಾಯಲ್ಲಿ ಕಾಯಿ ಹಾಕಿ ಇದು ತೋರಿಸ್ತೀನಿ. ರಾಂಬುಟನ್. ಓ ಅನಾನಸ್ ಹಾಕಿದ್ಯಾ? ಓಯ್ ಮೂವಿ ಗುಡ್ನೆಸ್, ನಾನು ಇಲ್ಲೇ ತಿರುಗ್ದೆ ಕಣ ಅವಲಿಂದ. ನೋಡಮ್ಮ ಎಲ್ಲಿ ತಂದು ಹಾಕ್ತೆ? ಸಿಪ್ಪೆ ಹಾಕೋ ತಿಂದಿರೋದನ್ನ ಹತ್ಕೋತದೆ. ಹೌದಾ, ಜುಟ್ಟು ಹಾಕಿರೋದನ್ನ 2 ಹಾಕಿದ್ದ? ಸ್ಟಾರ್ಟ್ ಆಗಿದೆ. ಏನು ಹಣ್ಣಿದು? ರಾಂಬುಟನ್. ರಾಂಬೂಟನ್. ಇದು ಒಳ್ಳೇದಂತ? ಒಳ್ಳೇದು, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ ಈಗ ಅಲ್ಲಿ ನೋಡಿ, ಅಲ್ಲಿ ಜೂಮ್ ಮಾಡಿ ಅಲ್ಲಿ ಮೇಗಡೆ ಚೆನ್ನಾಗಿ ಬಿಟ್ಟದೆ ಗೊಂಚು. ಹಾಂ ಅಲ್ವಾ, ಎಷ್ಟು ಚೆನ್ನಾಗಿ ಬಿಟ್ಟದ ನೋಡಲ್ಲಿ. ಸೂಪರ್ ರಾಂಬೂಟಣ್ಣು. ಎಲ್ಲ ಹುಡುಕಿ ನಿನ್ನ ಹೆಸರು ಕೇಳ್ಕೊಂಡು. ಇದು ಬಿದೋಗಿತ್ತಲ್ಲ ಮರ, ಇದು ಯಾವುದು? ನಾನು ಮೆಣಸು ಅಂದೆ. ಇದು ನೋಡಿ ಚಕ್ಕೆ ಲವಂಗ, ಇದು ಚಕ್ಕೆ ಮರ. ಚಕ್ಕೆನಾ ಲವಂಗನಾ? ಲವಂಗ ಅಲ್ಲ, ಚಕ್ಕೆ. ಇದು ಮರನೇ ಚಕ್ಕೆನಾ? ಚಕ್ಕೆ ಮರ, ಆಮೇಲೆ ಪಲಾಬೆಲೆ, ಹಾಂ, ಆಮೇಲೆ ಇದು ಇದು ಮರಾಠಿ ಮೊಗ್ಗು. 3 ಐಟಮ್ ಸಿಗುತ್ತೆ ಒಂದ್ರಲ್ಲೇನಾ? ಹೆಂಗೆ ನೋಡಿ, ಇದೆ ಈ ಮಗ್ಗೆ ಮರಾಠಿ ಮಗ್ಗು. ಅಲ್ಲ, ಒಂದೇ ಗಿಡದಲ್ಲಿ ಹೆಂಗ್ ಸಿಗ್ತದೆ? ಎಲ್ಲಿದೆ ಪಲಾಬೆಲೆ. ಹೌದಾ, ಕಡ್ದ್ಬಿಟ್ಟು ಇದು ಚಕ್ಕೆ ಹಬ್ಕೊಂಡ್ರೆ ಇದೇ ಚಕ್ಕೆ. ನೋಡಿ ಇದು ಚಕ್ಕೆ. ಹೌದಾ, ಒಂದು ನಾವು ಹಾಕಿದೀವಲ್ಲ ಹಂಗಿದ್ರೆ ಅದೇ ತಾನೇ. ನಾನು ಎಲ್ಲದಕ್ಕೂ ಬೇರೆ ಬೇರೆ ಗಿಡ ಬರ್ತದೆ. ತಿನ್ನೋಡದು ಅಗಿ ಚಕ್ಕೆ ಎಷ್ಟು ಚೆನ್ನಾಗದೆ. ನೋಡ್ದ ಮರಾಠಿ ಮಗ್ಗ ಅದೇನಾ? ಮರಾಠಿ ಮಗ್ಗು ಇದೇನೆ. ಒಂದು 10 ಗಿಡ ಹಾಕ್ಬಿಟ್ರೆ ಒಳ್ಳೆ ದುಡ್ಡಲ್ವಾ? ಚಕ್ಕೆ ಚಕ್ಕೆ ಮಟನ್ ಸಾರು ಮಾಡ್ತೀವಲ್ಲ, ಮಾಡು. ಚೆನ್ನಾಗದ? ನಾನೇನು ಅನ್ಕೊಂಡೆ ಗೊತ್ತಾ ಚಿಕ್ಕಸ್ವಾಮಿಗೆ, ಮರಾಠಿ ಮಗ್ಗೆ ಬೇರೆ, ಪಲಾವ್ ಎಲೆನೇ ಬೇರೆ. ಒಂದೇ ಗಿಡದಲ್ಲಿ 3 ಐಟಮ್ ಬರ್ತದೆ. ಹೌದಾ, ಈ ಲವಂಗ ಬೇರೆ, ಲವಂಗ ಬೇರೆ. ಇದು ಪನ್ನೀರಲೆ. ಯಾವುದು? ಈಗ ನೋಡಿ ಇದು ಬಾಯಲ್ಲಿ ಬಿಟ್ಟೈತೆ. ಪನ್ನೀರು ಅಂದ್ರೆ ಹೆಂಗಿದೆ? ಪನ್ನೀರಲೆ, ಪನ್ನೀರಲೆ, ಪನ್ನೀರಳೆ. ಅಲ್ಲೊಂದು ವೈಟ್ ನೇರಳೆನೂ ಐತೆ, ಅದು ಬಿಟ್ಟೈತೆ. ಪನ್ನೀರಳೆ ಏನಕ್ಕೆ ಹಾಕ್ತಾರೆ ಹೇಳಿದ್ನ? ತಿನ್ನೋದು ಹಣ್ಣು. ಹಣ್ಣು ಫ್ರೂಟ್. ಹಾಂ, ಇದು ಹಣ್ಣು ಈಗ ಬಿಡ್ತಾ ಇರೋದ? ಇದು ನಾನು ಯಾರೋ ಕಿತ್ತು ಬಿಟ್ಟವ್ರೆ ಅನ್ಕೊಂಡೆ. ಅದು ನಾಳೆ ಎಲ್ಲ ಈಗ ಬಿಡ್ತಾ ಇರೋದು. ಇಲ್ಲಿ ಎಲ್ಲ ಇನ್ನು ಈಗ ಇಷ್ಟಪ್ಪ ಬರ್ತವೆ. ಇಷ್ಟಪ್ಪ 1 ತಿಂಗಳು ಹೋದ್ರೆ ಎಲ್ಲ ಚೆನ್ನಾಗಿ ಬರ್ತವೆ. ನೋಡಿ ಇದು ಇದು ಲಕ್ಷ್ಮಣ ಫಲ. ಇದು ತುಂಬ ಒಳ್ಳೇದಂತೆ ಕ್ಯಾನ್ಸರ್ಗೆಲ್ಲ. ಲಕ್ಷ್ಮಣ ಫಲ ಇಲ್ಲಿ ಬಿಡ್ತಾ ಇತ್ತು ನೋಡಿ, ಇಲ್ಲೆಲ್ಲ. ನನಗೊಬ್ರು ಯಾರೋ ಹೇಳಿದ್ರು ಗಿಡ ಹಾಕಿ ಅಂತ. ಇದನ್ನ ಸೊಸಿ ಇಲ್ಲ ಅಲ್ವಾ? ಸಸಿ ಇಲ್ಲ. ಇದು ಅಷ್ಟೇ ಹತ್ತಿ ಥರ ಇರುತ್ತೆ ಹಣ್ಣು. ಹುಳಿ ಸ್ವಲ್ಪ ತಿನ್ನಕ್ಕೆ. ಆರೋಗ್ಯಕ್ಕೆ ಭಾಳ ಒಳ್ಳೇದಂತೆ. ನೋಡಿ ಸ್ನೇಹಿತರೆ, ಅನ್ಸ್ಟೆಂಟ್ ಗತ್ರ ಬಿಟ್ಟಿದೆ. ಯಾವುದು? ಹಣ್ಣುಗಳ ರಾಣಿನಾ? ಹಣ್ಣುಗಳ ರಾಜ ಮ್ಯಾಂಗೋ ಅಲ್ವಾ? ಹಾಂ, ಹಣ್ಣುಗಳ ರಾಣಿ ಮ್ಯಾಂಗೋ ಸ್ಟೀಮ್ ಅಂತ. ಇದು ಹಣ್ಣು ಬಿಟ್ಟಿಲ್ಲ. ಹಣ್ಣು ಬಿಟ್ಟಿಲ್ಲ, 2 ಗಿಡ ಅವೆ. ಹೆಸ್ರುಗಳೇ ಕೇಳಿಲ್ಲ ಕಣ್ಮಗ ನಾವು. ಹೋಗು. ಹೆಂಗೋ ಚಿಕ್ಕಸ್ವಾಮಿ ಬಂದಿತ್ತು, ಎಲ್ಲ ತೋರಿಸು. ಮೇ ಜೂನ್ಗ ಈಗ ಈಗ ಫ್ಲವರ್ ಸ್ಟಾರ್ಟ್ ಆಗೈತೆ ನೋಡಿ. ಮರ ಮಂದ ಆಯ್ತು, ಕಡಿಬೇಕು ಸ್ವಲ್ಪ. ಇದು ರೇಟ್ 200 ರೂಪಾಯಿ ತಕ ಹೋಯ್ತದೆ. ಜುಮ್ನೇರ್ಲೆ ಹಣ್ಣು 1/4 kg 80, 400 ರೂಪಾಯಿ ತಕ ಹೋಯ್ತದೆ ಜುಮ್ನೇರ್ಲೆ ಹಣ್ಣು ಮರ. ಬಿಟ್ಟಿತ್ತಾಲೆ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಫ್ಲವರ್ ಆಗುತ್ತಾ ಇದೆ ಇವಾಗ. ಹೂವು ಆಯ್ತಾ? ಅದೇ ಎಲ್ಲ ಲಾಲ್ಬಾಗಲ್ಲೇ ತಂದು ಹಾಕ್ತಾ. ನನಗೆ ನೀನು ಕಾಫಿ ಗಿಡ ಇಷ್ಟೊಂದು ಹಾಕಿರೋದು ಗೊತ್ತೇ ಇಲ್ಲ. ಸುಮ್ಮನೆ ಎಲ್ಲೋ ಹೊರಗ್ನಲ್ಲಿ ಹಾಕಿದ್ಯಾ ಅಂದ್ಕೊಂಡೆ. ನೋಡಿದ್ರೆ ತೋಟ ತುಂಬ ಅವೆ. ಆಲೆ ಬಿಡಿಸಿದ್ರಾ? ಗಳಲ್ಲಿ ಬಿಡ್ತವೆ. ವರಲಕ್ಷ್ಮಿ ಗಣೇಶ ಹಬ್ಬದ ಫೇಮಸ್ ಸೀಸನ್ ಇದು. ಇದು ಆ ಸ್ಟಾರ್ ಫ್ರೂಟ್ಸ್ ತೋರಿಸ್ತಲ್ಲ, ಸ್ಟಾರ್ ಫ್ರೂಟ್ಸು, ಎಗ್ ಫ್ರೂಟ್ಸು.
ಎಲ್ಲ ಇವನ್ನೇ ಜಾಸ್ತಿ ಆಗಲಿಲ್ವಾ ಇವು? ಅದೇ ಮಾರ್ಬೋದು. ನಮ್ಮ ಮಾಗಡಿಲಿ ಬೆಂಗಳೂರಿಗೆ ಹೋಗೋ ರೂಟಲ್ಲಿ ಗುಡ್ಡೆ ಹಾಕೊಂಬಿಟ್ಟಿರ್ತಾರೆ. ಹ್ಞೂ, ಸೀತಾಫಲ ಕೆಂಪು ಕಲರು 100 ರೂಪಾಯಿಗೆ 10. ಚೆರಿನೂ ಹಾಕಿದೆಯಾ? ಹ್ಞೂ, ಚೆರಿ ಹಣ್ಣು. ಚೆರಿ ನಾನು ಚೆರಿ ಹಣ್ಣು ಆಮೇಲೆ ನೋಡಿ ಹಣ್ಣಾದ್ಮೇಲೆ ಹಿಂಗೆ ಕಾಯ್ತದೆ ಬಿಡೋದು ಅಟ್ಟಕ್ಕಂತೈತೆ ಅನ್ಸಕ್ಕೆ. ನೋಡಿ ಈ ಥರ ಅವು ಕೆಂಪ್ಗಿರ್ತಾವಲ್ವಾ? ಫುಲ್ ಹಣ್ಣು ಆಗ್ಬಿಟ್ರೆ ಹಿಂಗೆ ಆಗೋಯ್ತವೆ. ಓ, ಮೊದಲೇ ಕೆಂಪು ಹಣ್ಣಿದ್ದಾಗ ಕಿತ್ಕೋಬೇಕು ನಾವು. ಚೆರಿ ಎಷ್ಟು ಚೆನ್ನಾಗಿ ಬಿಟ್ಟದ ನೋಡು. ಇದು ನಿಂಬೆ, ನಿಂಬೆ, ಗಜ ನಿಂಬೆ, ನಿಂಬೆಹಣ್ಣವೇ ಮಾರಕ್ಕೆ ಅಂತಲೇ ಇನ್ನೂ ಆ ಬದಿನ ಅಲ್ಲಿ ಖಾಲಿ ಐತೆ. ಈ ಸಲ ಆ ಬದಿಗೆಲ್ಲ ತಂದು ನಿಂಬೆ ಗಿಡ ಹಾಕೋಣ ಅಂತ ಇದ್ದೀನಿ. ಒಂದಿನಲ್ಲಿ 20 ಗಿಡ ಮಾಡಿದ್ರಾಗೆಲ್ಲ ಬಿಟ್ಟೈತೆ. ನಿಂಬೆಹಣ್ಣು ಬಿಟ್ಟವೆ. ಎಲ್ಲ ಪೀಚ್ ಆಗುತ್ತೆ. ಆ ಕೆಳಗಡೆ ಬದೇನೋ ನಿಮ್ದೇನಾ? ಕೆಳಗಡೆ ಇನ್ನೂ 2 ಬದಿ ಈ ಬೋದೆ ಅವೆಲ್ಡಿಗೆ ದೊಡ್ಡದು ನಮ್ಮವೇ ಇವೆಲ್ಡು ಅಡಿಕೆ ಗಿಡ, ಅಡಿಕೆ ಗಿಡ. ಹ್ಞೂ ಇದೆ, ಇವೆಲ್ಲ ಇಷ್ಟು ದಪ್ಪ ಬಿಡ್ತವೆ. ನಿಂಬೆಹಣ್ಣು, ಗಜ ನಿಂಬೆಹಣ್ಣು ಖಾಲಿ ಆಗವ ಈಗ. ನೋಡಿ ಅಲ್ಲಿ ಒಂದು ಹಣ್ಣು ಆಗ್ಬಿಟ್ಟದೆ ನೋಡಿ, ಈ ಥರ ದಪ್ಪು. ಓಹೋ, ಎಳ್ಳಿಕಾಯಿ ಇದ್ದಂಗವೇ. ಎಳ್ಳಿಕಾಯಿ ಎಲ್ಲ, ಎಳ್ಳಿಕಾಯಿ ಇದ್ದಂಗೆ ಒಳ್ಳೆ ಮೂಸಂಬಿ ಥರ ಬಿಡ್ತವೆ. ನಿಂಬೆಹಣ್ಣೆ, ನಿಂಬೆಹಣ್ಣೆ, ಗಜ ನಿಂಬೆ. ಇದಾಕಿ ಇಳಿ ನೋಡಿ, ಇವೇ ಏಲಕ್ಕಿ ಗಿಡ. ಅವಾಗ ಹಾಕಿದ್ದೆ ನಾನೇ. ಓ, ಮತ್ತೆ ಅಲ್ಲಿ ತೋರಿಸಲು ಇವಳು ಏಲಕ್ಕಿ ಗಿಡನ. ಏಲಕ್ಕಿ ಬಿಟ್ಟಿಲ್ಲ ಅಲ್ವಾ? ಬಿಟ್ಟಿದ್ದಲ್ಲ, ಈಗ ಈಗ ಎಲ್ಲ ಹೂವು ಸ್ಟಾರ್ಟ್ ಆಗಿ ಹೊಸದು ಇನ್ನೂ ಈಗ ಸ್ಟಾರ್ಟ್ ಆಗ್ತದೆ ನೋಡಿ. ಈ ಥರ ಅದೇನ ಏಲಕ್ಕಿ ಇದೆ. ಈಗ ಅದೇ ಹಳೆ ಈ ವರ್ಷದ ಮುಗ್ದೋಯ್ತಲ್ಲ ಫಲ. ಹೊಸ ವರ್ಷದ್ದು ಬರ್ತದೆ ಕಾಯಿ. ಅದು ಇನ್ನ ಬಲ್ತು ಹಣ್ಣು ಬಲ್ತಿದೆ. ಇದು ಬಲ್ತಿರೋದೇನ? ನೋಡು, ಕಪ್ಪಿದೆ ಬೀಜ. ಹೌದಲ್ವಾ? ನೋಡು, ಅದೇ ಅಷ್ಟೇ ಕಪ್ಪಾಗವೆ. ಬೀಜ ಕಪ್ಪಾಗದೆ. ಗಟ್ಟಿ ಬೀಜನೇ ಕಣಪ್ಪ ಇವು. ಒಳ್ಳೆ ಕ್ವಾಲಿಟಿ. ನಮ್ಗೆ ಕಲರ್ ಬರಲ್ಲ. ಜನ ಏನ್ ಹಿಂಗದೆ ಅಂತಾರೆ. ನೋಡಿ ಹೆಂಗಿದೆ ಏಲಕ್ಕಿ ತೊಳೆ. ಇವು ನೆರಳು ಬೇಕು, ಅಡಿಕೆ ಗಿಡದಲ್ಲಿ ಹಾಕ್ಸ್ಬೇಕು. ನಾವು ಹಾಕಿದೀವಿ. ಇದು ಎಷ್ಟು ವರ್ಷಕ್ಕೆ ಬಿಡ್ತು ಏಲಕ್ಕಿ? 2 ವರ್ಷಕ್ಕೆ ಬಿಡ್ತದೆ. ಈ ತುಂಡ ಪೂರ್ತಿ ಏಲಕ್ಕಿನೇ ಹಾಕಿರಂಗಿದ್ಯಾ? ನಮ್ಗೊಂದ್ಸರಿ ಯಾವಾಗನ ಒಂದು ಬೇರೆ ಕಿತ್ತು ಕೊಡು. ಈ ಸರಿ ಮಳೆಗಾಲಕ್ಕೆ ಬಂದ್ಬಿಟ್ಟು ಈಗೇನು ರೋಡ್ ಅದಲ್ಲ, ಕಾರ್ ಬರೋಕೆ ಆರಾಮಾಗಿ ತೋಟಕ್ಕೆ. ಗ್ರೀನ್ ಏಲಕ್ಕಿನ? ಇದು ವೈಟ್ ಏಲಕ್ಕಿನ? ಇವೇ ಅಲ್ವಾ ಅಡಿಕೆ ಗಿಡ ಎಲ್ಲ? ಆ ತುಂಡಲ್ಲಿ ಇಷ್ಟು ಥರ ಬಂದಿಲ್ಲ ಅಡಿಕೆ ಗಿಡ ಅಲ್ವಾ? ಲೇಟಾ? ಏನೋ ಭಾಳ ಕಷ್ಟಪಟ್ಟಿದೆಯಾ ಬಿಡೋ ಮಗ. ನಾನು ಇಲ್ಲೆಲ್ಲ ದುಡ್ಡು ಬರ್ತದೇನೋ ಅಂತ ಈ ಅಲೆ ಅಂಬು ಅವು ಇವು ಏನೇನೋ ಊರಿದೆ ಪೈಪ್ಲೈನ್ ಬರ್ತದೆ ಅಂತ. ಕಷ್ಟ ಕಣೋ ವ್ಯವಸಾಯ. ಯಪ್ಪ, ನಮ್ಮನೆಯವರು ಹಂಗೆ ಒದ್ದಾಡ್ತಾರೆ. ಒಟ್ಟಿನಲ್ಲಿ ನೀನು ಹೇಳಿದ್ಮೇಲೆ ಚಕೋತ, ದೇವನಹಳ್ಳಿ ಚಕೋತ, ಓ ಚಕೋತ ದಪ್ಪನಾಗಿ ಬಿಡ್ತಾವಲ್ಲ ನೋಡಿ. ಇದು ಹಾಕಿದೆಯಲ್ಲ, ಯಾವ್ದು ಹಾಕ್ತಾ ಇರೋದು ನೀನು? ಇನ್ನೇ ಅವ ಸಸಿಗಳು ಹಾಕ್ತಾ ಇರೋವು. ನಡ್ಕೊಂಬತ್ತನ್ ಬಿಡವ, ಏನಾಗಲ್ಲ ಬಿಡು. ನೋಡಿ ನಮ್ಮ ಸೋದ್ರ ಮಾವ ಈ ತೋಟದಲ್ಲಿ ಇಂಥ ಜಾತಿ ಹಣ್ಣಿನ ಗಿಡ ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ಹಣ್ಣಿನ ಗಿಡನೂ ಹಾಕ್ಕೊಂಡು ಇಲ್ಲೇ ಮನೇಲೇ ಸೆಟ್ಲಾಗ್ಬಿಟ್ಟ, ಹೊಸ ಮನೆ ಕಟ್ಕೊಂಡು ಈ ಪರಿಸರ ಈ ವಾತಾವರಣದಲ್ಲೇ ಜೀವನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಬೆಂಗಳೂರಿಂದ ಕೆಲಸ ಬಿಟ್ಟು ಇಲ್ಲಿ ಬಂದು ನೋಡಿ ತೋಟ ಮಾಡಿ ಇವತ್ತಿಷ್ಟಪ್ಪ ಒಂದು ಡೂಪ್ಲೆಕ್ಸ್ ಮನೆ ಕಟ್ಕೊಂಡು ಸೆಟ್ಲಾಗಿದ್ದಾರೆ. ದೇವರು ಒಳ್ಳೇದು ಮಾಡಲಿ. ನಮ್ಮನ್ನು ಭಾಳ ಚೆನ್ನಾಗಿ ಭಾವಿಸ್ತಾರೆ, ಕರೀತಾರೆ, ಕಳಿಸ್ತಾರೆ. ತುಂಬ ಖುಷಿ ಆಗುತ್ತೆ. ಬನ್ನಿ.